ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಮಾವಿನ ಹಣ್ಣಿನ ಸೀಸನ್ ಐತಲ್ರಿ, ವೆರೈಟಿ ಮಾಡ್ಕೋತಿರ್ತೀರಿ ನೀವು. ನಾನು ನಮ್ಮ ಮನ್ಯಾಗ ವೆರೈಟಿ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಮಾವಿನ ಹಣ್ಣಿನ ಹೋಳಿಗೆ ಮಾಡಾಕತ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಆ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಾಗಿ ನಾ 2 ಮಾವಿನ ಹಣ್ಣು ತೊಗೊಂಡೇನಿ. ಈಗ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಪಲ್ಪ್ ತಕ್ಕೊಂಡು ರುಬ್ಕೊಂಬರ್ತೀನಿ ರೀ. ನಾನು 2 ಮಾವಿನ ಹಣ್ಣು ತೊಗೊಂಡಿನಿ. ನೀವು ಎಷ್ಟು ಹೋಳಿಗೆ ಮಾಡ್ತೀರಿ ನೋಡಿಕೊಂಡು ನೀವು ಅದರ ಅಳತೆಯಲ್ಲಿ ತೊಗೋಬೋದು. ನಾನೀಗ 2 ಮಾವಿನ ಹಣ್ಣು ತೊಗೊಂಡಿನಿ ನೋಡಿರಿ. ಮಾವಿನ ಹಣ್ಣಲ್ಲಿ ವೆರೈಟಿ ಇರ್ತಾವೆ. ನೀವು ಯಾವ ಮಾವಿನ ಹಣ್ಣಾದರೂ ತೊಗೋಬೋದು ರೀ. ಹಣ್ಣು ಎಷ್ಟು ಚಲೋ ಇರ್ತಾವಲ್ಲ ರೀ, ಹೋಳಿಗೆನೂ ಅಷ್ಟು ಚಲೋ ಬರ್ತಾವ್ರಿ. ನೋಡಿರಿ ನಾನು ಈ ರೀತಿ ಪಲ್ಪೆಲ್ಲ ತಕ್ಕೋತೀನಿ ನೋಡಿರಿ. ಪೂರ್ತಿ ಪಲ್ಪ್ ತಕ್ಕೊಳ್ಳೋ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಪೂರ್ತಿ ಹಣ್ಣು ತಕ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ ಎಷ್ಟಾಗೈತಿ ಅಂತ. ನೋಡಿ ಈ ರೀತಿ ತಕ್ಕೋಬೇಕ್ರಿ. ಈಗ ನೋಡ್ರಿ ನಾ 2 ಮಾವಿನ ಹಣ್ಣಂದು ಪಲ್ಪ್ ಎಲ್ಲ ತಕ್ಕೊಂಡಿನಿ. ಇಷ್ಟ ಆಗೈತೆ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಈಗ ನಾನು 2 ಮಾವಿನ ಹಣ್ಣು ಪಲ್ಪ್ ಎಲ್ಲ ತಕ್ಕೊಂಡು ಇಟ್ಕೊಂಡಿದ್ರೆ ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ. ನೀವು ದೊಡ್ಡ ಮಿಕ್ಸಿ ಜಾರಲ್ಲಿ ಒಂದೇ ಸತಿ ಆದರೂ ಹಾಕೋರಿ, ಇಲ್ಲ ನೀವು ಮಿಕ್ಸಿ ಜಾರ್ ಎಷ್ಟು ಇಡ್ತೈತೆ ನೋಡಿಕೊಂಡು ನೀವು ಹಾಕೋರಿ. ತುಂಬ ಹಾಕಿದ್ರೆ ಆಚೆ ಬರೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನು ಅರ್ಧ ಮಾತ್ರ ಹಾಕ್ಕೊಂಡಿ ನೋಡ್ರಿ. ಇದು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ ಈ ರೀತಿ ರುಬ್ಕೊಂಡ್ರೆ ಸಾಕ್ರಿ. ಈಗ ನಾನು ರುಬ್ಕೊಂಬಂದಿನಲ್ರಿ ಮಾವಿನ ಹಣ್ಣು, ಇದೊಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಸಣ್ಣ ಆಗಿಲ್ಲ ಅಂದ್ರೆ ಸ್ವಲ್ಪ ಹಾಲರ ನೀರಾರ ಹಾಕ್ಕೊಂಡು ರುಬ್ಕೋಬೋದು ರೀ. ಇದೇ ರೀತಿ ಅದೊಂದು ಡಬ್ಬಿನ ರುಬ್ಕೊಂಬರ್ತೀನಿ ರೀ. ಈಗ 1ನೇದು ರುಬ್ಬಿ ಹಾಕ್ಕೊಂಡಿದ್ನಲ್ರಿ, ಈಗ ಇದು 2ನೇದು ಹಾಕೋತೀನಿ ನೋಡ್ರಿ. ಒಟ್ಟಾರೆ ಮ್ಯಾಂಗೋ ಪಲ್ಪು ಸ್ಮೂತಾಗಿ ರುಬ್ಕೊಂಡಿರ್ಬೇಕ್ರಿ. ನೀವು ಹಾಲು ಹಾಕೋತಿರೋ ನೀರು ಹಾಕೋತಿರೋಲ್ಲ ಹಾಗೆ ರುಬ್ತಿರೋ. ನಾ ಈಗ ಹಂಗೆ ರುಬ್ಕೊಂಡೇನಿ ನೋಡ್ರಿ. ಈಗ ಇದ್ರಾಗ ಅರ್ಧ ಹಿಟ್ಟನ್ನ ಅದಕ್ಕೆ ಹಾಕೋತೀನಿ, ಇನ್ನು ಅರ್ಧ ಹೂರಣ ಮಾಡಕ್ಕೆ ಹಾಕೋತೀನಿ ರೀ. ಈಗ ನಾನು ಹೂರಣ ಮಾಡೋಕೆ ಮತ್ತು ಹೋಳಿಗೆ ಹಿಟ್ಟನ್ನ ಅದಕ್ಕೆ 2ಕ್ಕೂ ಪಲ್ಪ್ ರೆಡಿ ಮಾಡ್ಕೊಂಡೇನಿ. ನೀವು ಬರೀ ಹೂರಣಕ್ಕಾದರೂ ಹಾಕೋಬೋದು, ಇಲ್ಲ 2ಕ್ಕೂ ಸ್ವಲ್ಪ ಹಾಕೊಂಡ್ರೆ ಚಲೋ ಇರ್ತೈತೆ. ನಾನು 2ಕ್ಕೂ ಹಾಕೊಳಕತ್ತೀನಿ. ನೀವು ಬರೀ ಹೂರಣ ಮಾಡೋಕೆ ಮಾತ್ರ ಹಾಕೋಬೋದು ರೀ. ಕೆಲವರು ಮೈದಾ ಹಿಟ್ಟಲ್ಲೇ ಮಾಡ್ತಿರ್ತಾರೆ ಹೋಳಿಗೆ. ನಾ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲಂತೆ ಮೈದಾ ಹಿಟ್ಟಲ್ಲಿ ಮಾಡಲ್ಲ. ಇವತ್ತು ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊತೀನಿ. ಎಲ್ಲ ಹೋಳಿಗೆನೂ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಅನಿವಾರ್ಯ ಇದ್ದಿದ್ದು ಮಾತ್ರ ಮೈದಾ ಹಿಟ್ಟಲ್ಲಿ ಮಾಡ್ಕೊತೀನಿ. ಈಗ ನಾವೊಂದು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು ಹಾಕ್ಕೋತೀನಿ ರೀ. ಈಗ ನೋಡಿರಿ 2 ಕಪ್ನಷ್ಟು ಹಾಕ್ಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಎಷ್ಟೇ ಅಂತೀನಿಲ್ಲ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ ನೋಡಿರಿ. ನಾನೇನು ಮಾವಿನ ಹಣ್ಣಿನ ಪಲ್ಪ್ ರುಬ್ಕೊಂಬಂದಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಒಂದು ಅರ್ಧ ಮಾತ್ರ ಹಾಕ್ಕೋತೀನಿ, ಒಂದು ಅರ್ಧ ಹೂರಣ ಮಾಡೋಕೆ ಹಾಕ್ಕೋತೀನಿ ರೀ. ನೋಡಿರಿ ಅರ್ಧದಷ್ಟು ಹಾಕ್ಕೊಂಡಿನಿ, ಇನ್ನು ಅರ್ಧ ಹೂರಣಕ್ಕೆ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಇದಕ್ಕೆ ಹಾಲು ನೀರು ಏನೂ ಹಾಕಿಲ್ಲ ರೀ, ಬರೀ ಮಾವಿನ ಹಣ್ಣು ಮಾತ್ರ ಐತಿ. ನೀವು ಬೇಕಾದ್ರೆ ನೀರು ಅಥವಾ ಹಾಲಾದರೂ ಹಾಕ್ಕೊಂಡು ನಾದ್ಕೋಬೋದು ರೀ. ಈಗ ನೀವು ಬರೀ ಪಲ್ಪಲ್ಲೇ ನಾದ್ಕೋತೀನಿ ಅಂದ್ರೆ ಹಂಗೆ ನಾದ್ಕೋಬೋದು. ಇಲ್ಲಪ್ಪ ಸ್ವಲ್ಪ ಗಟ್ಟಿ ಆಗುತ್ತೆ, ಕಡಿಮೆ ಬಿತ್ತು ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋದು. ಮಿಕ್ಸಿ ಜಾರ್ ಹೆಂಗೂ ತೊಳೆದಂಗೂ ಆಗುತ್ತೆ, ಅದಕ್ಕೆ ಹತ್ತಿದ್ದೆಲ್ಲ ಬರ್ತೈತೆ. ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ಕೊಳಕತ್ತೀನಿ ನೋಡಿರಿ. ಆವಾಗ ಹಣ್ಣು ವೇಸ್ಟ್ ಆಗಲ್ಲ ರೀ. ಅಲ್ಲಿಗೆ ಈಗ ಮಾವಿನ ಹಣ್ಣಿನಿಂದನೇ ನಾವು ಹೋಳಿಗೆ ರೆಡಿ ಮಾಡ್ಕೋತೀವಿ. ಹಿಟ್ಟಿಗೂ ಮಾವಿನ ಹಣ್ಣು ಹಾಕ್ತೀವಿ, ಹೂರಣಕ್ಕೂ ಮಾವಿನ ಹಣ್ಣು ಹಾಕ್ಕೋತೀವಿ. ಹಾಗಾಗಿ ಮಸ್ತಾಗಿ ಹೋಳಿಗೆ ಬರ್ತಾರೆ. ಇಲ್ಲಪ್ಪ ನಮ್ಗೆ ಹಿಟ್ಟಿಗೆ ಬೇಡ, ಬರೀ ಹೂರಣಕ್ಕೆ ಅಷ್ಟೇ ಸಾಕು, ಒಂದೇ ಐತೆ ಮನೆ ಮಾವಿನ ಹಣ್ಣು ಅಂದ್ರೆ ನೀವು ನಾರ್ಮಲಾಗಿ ನೀರು ಹಾಕಿ ಹೋಳಿಗೆ ಮಾಡೋಕೆ ಹಿಟ್ಟು ಹೆಂಗೆ ಕಲ್ಸ್ಕೊತಿರಲ್ಲ ಹಂಗೆ ಹಿಟ್ಟು ಕಲ್ಸ್ಕೊಬೋದು. ಹೂರಣಕ್ಕೆ ಮಾತ್ರ ಹಾಕ್ಕೋಬೋದು ರೀ ಮಾವಿನ ಹಣ್ಣು. ನಾನೀಗ 2ಕ್ಕೂ ಹಾಕ್ಕೊಂಡು ಮಾಡಾಕತ್ತೀನಿ ನೋಡಿರಿ. ನೋಡಿರಿ ಹಿಟ್ಟಿನ ಹದ ಹಿಂಗಿರ್ಬೇಕು ನೋಡಿರಿ. ನಾನು ಮೊನ್ನೆ ಒಂದು ಸತಿ ನಮ್ಮ ಮನೆ ಮಾಡಿದ್ದೆ. ನಮ್ಮ ಮನೆಯಾಗ ಎಲ್ಲರೂ ಇಷ್ಟಪಟ್ಟಿದ್ರಿ. ಹಾಗಾಗಿ ನಿಮಗೂ ಮಾಡಿ ತೋರಿಸಿದ್ರು ಆಯ್ತು ಅಂತೇಳಿ ಶೂಟಿಂಗಿಗೂ ಮಾಡಾಕತ್ತೀನಿ ನೋಡಿರಿ. ಈ ಹದ ಇರ್ಬೇಕು ನೋಡಿರಿ ಹಿಟ್ಟಿನ. ತೀರಾ ಅಷ್ಟು ಮೆತ್ತಗೂ ಬೇಡ, ತೀರಾ ಅಷ್ಟು ಗಟ್ಟಿನೂ ಬೇಡ, ಮೀಡಿಯಮ್ ಹದದಲ್ಲಿ ಇದ್ರೆ ಸಾಕ್ರಿ. ಈಗ ನೋಡಿರಿ ನಾ ಹಿಟ್ಟು ಹಾಕ್ಬಿಟ್ಟಿನಿ. ಈಗ ಇಲ್ಲಿನ ಪಲ್ಪ್ ಐತಿ, ಹೂರಣ ರೆಡಿ ಮಾಡ್ಕೊತೀನಿ. ನೀವು ಮಾವಿನ ಹಣ್ಣು ಹೋಳಿಗೆ ಮಾಡ್ಬೇಕಾದ್ರೆ ಹಿಟ್ಟು ಮೊದಲು ನಾದಿಡ್ರಿ. ಹಿಟ್ಟು ಎಷ್ಟು ನೆನೀತೈತಲ್ಲ ಅಷ್ಟು ಹೋಳಿಗೆ ಚಲೋ ಬರ್ತಾವ್ರಿ. ಈಗ ನಾನು ಹೂರಣ ಮಾಡೋಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ ರೀ. ಈ ತುಪ್ಪ ಕರಗ್ತಾ ಇದೆ. ಈಗ ನಾನು 1 ಕಪ್ ರವೆ ತೊಗೊಂಡೆ. ನಾನು ಚಿರೋಟಿ ರವೆ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಮೀಡಿಯಮ್ ರವೆನೂ ತೊಗೋಬೋದು ರೀ. ಇವು ಒಂದು ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ನೀವು ಬೇಕಾದ್ರೆ ಉಪ್ಪಿಟ್ಟು ರವೆ, ಉಂಡೆ ರವೆ ಯಾವುದಾದ್ರೂ ಹಾಕ್ಕೋಬೋದು ರೀ. ಮೀಡಿಯಮ್ ರವೆ ಅಂತಾರಲ್ಲ ಆ ರವೆನೂ ತೊಗೋಬೋದು. ಈಗ ಮಾವಿನ ಹಣ್ಣಿನ ಸೀಸನ್ ಐತಲ್ರಿ, ನೀವು ಒಂದ್ಸತಿ ನಿಮ್ಮ ಮನೆ ಮಾಡ್ಕೊಂಡು ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ. ನಾನು ಸೀಸನ್ ಮುಗಿಯೋಷ್ಟೊತ್ತಿಗೆ ಒಂದೊಂದೇ ಮಾಡ್ತಾ ಇದ್ದೆ. ಹಾಗಾಗಿ ನಿಮಗೂ ಮಾಡಿ ತೋರ್ಸಾಕತ್ತೀನಿ. ನಾನು ಮೊನ್ನೆನೂ ಮಾಡಿ ತೋರ್ಸೀನಿ ರೀ. ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶ್ರೀಕರಣಿ ಮಾಡಿ ತೋರ್ಸೀನಿ, ಮಾವಿನ ಹಣ್ಣಿನ ಗೊಜ್ಜು ಮಾಡಿ ತೋರ್ಸೀನಿ, ಗುಳಂಬ ಮಾಡಿ ತೋರ್ಸೀನಿ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರ್ಸೀನಿ, ಎಲ್ಲ ನಮ್ಮನೆ ಮಾಡಿ ತೋರ್ಸೀನಿ. ನಿಮಗೆ ಯಾವ್ದಾದ್ರು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ನಿಮ್ಮ ಮನೆ. ಈಗ ಹೆಂಗಿದ್ರು ಸೀಸನ್ ಐತಿ, ತುಂಬ ಬರಾಕತ್ತವ್ರು ಮಾವಿನ ಹಣ್ಣು. ನೀವು ಒಂದ್ಸತಿ ಮಾಡ್ಕೊಂಡು ನೋಡಿರಿ. ಈಗ ಇದು ಹುರಿಯಾಕತ್ತೈತ್ರಿ. ಈ ರೀತಿ ಹುರ್ಕೋಬೇಕು ನೋಡಿ. ನಿಮ್ಗೆ ಗೊತ್ತಾಗತ್ತೆ ರೀ, ಹುರಿತಾ ಇದ್ದಂಗೆ ನಿಮಗೆ ಗೊತ್ತಾಗ್ತೈತ್ರಿ. ಈಗ ಇದಕ್ಕೆ ನಾನು 1 ಕಪ್ ಹಸಿ ಕೊಬ್ಬರಿ ತೊಗೊಂಡೇನಿ ರೀ, ಅದು ಹಾಕ್ಕೋತೀನಿ ರೀ. ನೀವು ಕೊಬ್ಬರಿ ಬೇಡಪ್ಪ ಅನ್ನೋದಾದ್ರೆ ಬರೀ ಮಾವಿನ ಹಣ್ಣಿನ ಪಲ್ಪ್ ಮಾತ್ರ ಹಾಕ್ಕೋಬೋದು ನೀವು. ಈಗ ನೀವು ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ರವೆ ಎಷ್ಟು ಚಲೋ ಹುರಿದಾವೆ ನೋಡಿ. ಹೆಂಗೆ ಅರಳೈತೆ ನೋಡಿರಿ, ರವೆ ಎಲ್ಲ ತುಪ್ಪ ಜೊತೆಗೆ ಹೊಂದ್ಕೊಂಡೈತೆ ನೋಡಿರಿ.
ಈ ರೀತಿ ಆಗೈತಿ. ಈಗ ಇದಕ್ಕೆ ನಾನು 1 ಕಪ್ ಏನು ಕೊಬ್ಬರಿ ತೊಗೊಂಡಿಲ್ಲ ಅದು ಹಾಕ್ಕೋತೀನಿ. ಇದು ಹಸಿ ಕೊಬ್ಬರಿ ರೀ, ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೊಗೊಂಡಿನಿ. ನೀವು ಬೇಕಾದ್ರೆ ತುರಿದು ತೊಗೋಬೋದು ರೀ. ರುಬ್ಕೊಂಡ್ರೆ ನುಣ್ಣಗಾಗತ್ತಲ್ಲ, ಅವಾಗ ಹೂರಣ ಚಲೋ ಬರ್ತೈತಿ. ಅವಾಗ ಹೋಳಿಗೆ ಹರಿಯಂಗಿಲ್ಲ ರೀ. ಕಾಳು ಉಳಿತಂದ್ರೆ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ. ಈ ರೀತಿ ಚಲೋ ಹೊತ್ತಿಗೆ ರುಬ್ಕೋಬೇಕಾಗ್ತೈತಿ ರೀ. ಆದಷ್ಟು ಸಣ್ಣಗಾದ್ರೆ ಸಾಕ್ರಿ. ಇದನ್ನೂ 1-2 ನಿಮಿಷ ಹುರ್ಕೊಡ್ರಿ, ಅಂದ್ರೆ ಹಸಿ ವಾಸನೆ ಹೋಗ್ಬೇಕಂತ ಅಷ್ಟೇ ರೀ. ಇದು ಹಸಿ ಕೊಬ್ಬರಿ ಐತಲ್ಲ, ನೀವು ಬೇಕಾದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು ರೀ. ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಹಸಿ ಕೊಬ್ಬರಿಗೆ ಒಣ ಕೊಬ್ಬರಿಗೆ ಟೇಸ್ಟ್ ಬೇರೆ ಬೇರೆ ಆಗ್ತೈತೆ ರೀ. ಈಗ ನಾನು ಮಾವಿನ ಹಣ್ಣಿನ ಪಲ್ಪ್ ಇಟ್ಟಿನಲ್ರಿ, ಅದು ಹಾಕ್ಕೋತೀನಿ ನೋಡಿರಿ. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೆ. 1 ಮಾವಿನ ಹಣ್ಣದು ಹಿಟ್ಟು ಕಲ್ಸಕ್ಕೆ ಹಾಕ್ಕೊಂಡೇನಿ, 1 ಮಾವಿನ ಹಣ್ಣದು ಇಲ್ಲಿ ಹೂರಣ ಮಾಡಕ್ಕೆ ಹಾಕ್ಕೊಂಡೇನಿ ನೋಡಿರಿ. ಈಗ ನೋಡಿರಿ, ನಾವು ಮಾವಿನ ಹಣ್ಣಿಂದು ಹೂರಣ ಮಾಡಾಕತ್ತಾಗೆ ಬಾಯಿಗೆ ನೀರು ಬರಾಕತ್ತಾವ. ಈಗ ಹೋಳಿಗೆ ಮಾಡಿದ್ರೆ ಹೆಂಗಿರ್ತೈತೆ ಅನ್ನೋದು ನೀವೇ ಯೋಚನೆ ಮಾಡಿರಿ. ಈಗ ನೋಡಿರಿ, ಇದು ಎಷ್ಟು ಚಂದ ಆಗೈತಿ. ಈಗ ಮಾವಿನ ಹಣ್ಣಿನ ಪಲ್ಪ್ ಏನಿತ್ತಲ್ರಿ, ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿರಿ. ಹಣ್ಣು ವೇಸ್ಟ್ ಆಗಬಾರ್ದು ಅಂಥೇಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ರಿ, ಅದನ್ನ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಯಾಕಂದ್ರೆ ರವೆ ಇರ್ತೈತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರು ರವೆ ಎಲ್ಲ ಹೊಂದ್ಕೊಳ್ಳುತ್ತೆ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀವು ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಒಳ್ಳೇದಂತೇಳಿ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ. ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾನು ಅರ್ಧ ಕಪ್ ಮಾತ್ರ ಬೆಲ್ಲ ಹಾಕ್ಕೋತೀನಿ ರೀ, ಯಾಕಂದ್ರೆ ಹಣ್ಣು ಸ್ವೀಟ್ ಇರ್ತೈತಲ್ಲ, ಹಾಗಾಗಿ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ. ಅರ್ಧ ಕಪ್ ಹಾಕ್ಕೊಂಡೀನಿ. ಮತ್ತು ಯಾಕಂದ್ರೆ 1 ಕಪ್ ರವೆ 1 ಕಪ್ ಕಾಯಿ ತುರಿ ಇರೋದೆಲ್ಲ ಹಾಗಾಗಿ ಸಪ್ಪಗಾತಾವ ಅಂತೇಳಿ ಬೆಲ್ಲ ಹಾಕ್ಕೊಂಡೀನಿ ರೀ. ನೀವು ಸ್ವೀಟ್ ಬೇಡ ಅನ್ನೋದಾದ್ರೆ ಬೆಲ್ಲ ಸಕ್ಕರೆ ಏನೂ ಬೇಡ, ಬರೀ ಮಾವಿನ ಹಣ್ಣಿಂದ ಅಷ್ಟೇ ಸ್ವೀಟ್ ಆದ್ರೆ ಸಾಕಂದ್ರೆ ನೀವು ಮಾಡ್ಕೋಬೋದು. ಹಾಗೇನು ಇದೊಂದು 2 ನಿಮಿಷ ಬೇಯಬೇಕು ರೀ. ಬೆಲ್ಲ ಎಲ್ಲ ಕರಗಿ ಹೂರ್ಣ ಜೊತೆ ಒಂದುಗೂಡ್ಬೇಕು ರೀ. ಸಾಮಾನ್ಯವಾಗಿ ಮಾವಿನ ಹಣ್ಣಿಂದ ಎಲ್ಲದಕ್ಕೂ ಸಕ್ಕರೆ ಹಾಕೋದು ಜಾಸ್ತಿ ರೀ, ಅಂದ್ರೆ ಕಲರ್ ಚಂದ ಬರ್ತೈತಿ, ಟೇಸ್ಟ್ ಬರ್ತೈತಿ ಅಂಥೇಳಿ. ನಾವು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಸಕ್ಕರೆ ಒಳ್ಳೇದಲ್ಲ, ಬೆಲ್ಲ ಒಳ್ಳೇದು ಅಂತಾರಲ್ರಿ. ಹಂಗಾಗಿ ನಾನು ಎಲ್ಲ ರೆಸಿಪಿಗೂ ಆಲ್ಮೋಸ್ಟ್ ಬೆಲ್ಲನೇ ಹಾಕ್ಕೊಂಡೇನಿ ರೀ. ಅನಿವಾರ್ಯ ಇದ್ದಿದ್ದು ಸಕ್ಕರೆ ಹಾಕೋದಕ್ಕೆ ಮಾತ್ರ ಸಕ್ಕರೆ ಹಾಕೋತೀನಿ ರೀ. ಇದು ಬೆಲ್ಲ ಕರಗಿ ಇದು ಹೂರಣ ಗಟ್ಟಿ ಆಗ್ಬೇಕು ರೀ. ಬೆಲ್ಲ ಎಲ್ಲ ಕರಗಿ ರವೆ ಮಾವಿನ ಹಣ್ಣು ಕೊಬ್ಬರಿ ಜೊತೆಗೆಲ್ಲ ಮಿಕ್ಸ್ ಆಗೈತೆ ನೋಡಿರಿ. ಈ ರೀತಿ ರೆಡಿ ಆಗ್ಬೇಕು ರೀ. ನೋಡಿರಿ, ನೀವು ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಹೂರಣ ಎಷ್ಟು ಮಸ್ತಾಗಿ ಬಂದೈತಿ ಅನ್ನೋದು. ನೀವು ಇದಕ್ಕೆ ಬೇಕಾರೆ ಏಲಕ್ಕಿನೂ ಹಾಕ್ಕೋಬೋದು ರೀ. ನಾವು ಬೇಳೆ ಹೋಳಿಗೆ ಹೂರಣ ಏನು ಮಾಡಿರ್ತೀವಲ್ಲ ರೀ, ಅದೇ ಥರ ಬಂದೈತೆ ನೋಡಿರಿ. ಆದ್ರೆ ಅದು ಬೇಳೆ ರುಬ್ಬಿ ಮಾಡಿರ್ತೀವಿ. ಈಗ ಇದು ಮಾವಿನ ಹಣ್ಣು ರವೆ ಮತ್ತು ಕೊಬ್ಬರಿ ಹಾಕ್ಕೊಂಡು ಮಾಡಾಕತ್ತೀವಿ ರೀ. ನೋಡಕ್ಕೆ ಪೂರ್ತಿ ಅದೇ ಥರ ಐತೆ ನೋಡಿರಿ. ಈ ರೀತಿ ತಳ ಬಿಡ್ಬೇಕು ರೀ, ತಳ ಅಂಟ್ಕೋಬಾರ್ದು ರೀ. ನೋಡಿರಿ, ಹಿಂಗೆ ತೆಗೆದ್ರೆ ತಳಕ್ಕೇನು ಅಂಟ್ಕೋಬಾರ್ದು ರೀ. ನೋಡಿರಿ, ನಿಮ್ಗೆ ನೋಡಿದ್ರೆ ವಿಡಿಯೋದಾಗ ಗೊತ್ತಾಗ್ತೈತೆ ರೀ, ತಳಕ್ಕೇನು ಅಂಟ್ಕೊಂಡಿಲ್ಲ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈ ತಳ ಬಿಟ್ಟೈತಿ, ತಳಕ್ಕೇನು ಅಂಟ್ಕೋತಾ ಇಲ್ಲ ಅಂದ್ರೆ ಇದು ಹೂರಣ ರೆಡಿ ಆಗೈತಿ ಅಂತ ಅರ್ತಾರೆ. ಈಗ ನಾನು ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಹಾಕ್ಬಿಡ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಹೂರಣ. ಇದು ಪೂರ್ತಿ ತಣ್ಣಗಾಗ್ಬೇಕು ರೀ, ಅಂದ್ರೆ ನಮ್ಮ ಕೈಯಲ್ಲಿ ಮುಟ್ಟಕ್ಕೆ ಬರ್ತೈತೆ ರೀ. ಈ ಬಿಸಿ ಇದ್ದಾಗ ಹೂರಣ ಉಂಡೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ. ಹಾಗಾಗಿ ಪೂರ್ತಿ ತಣ್ಣಗಾಗುತ್ತಕ ಬಿಡೋಣ್ರಿ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಹೂರಣ ತೊಗೊಳಕತ್ತೀನಿ ನೋಡಿರಿ. ನಿಮ್ಗೆ ಹೋಳಿಗೆ ದೊಡ್ಡದು ಬೇಕಂದ್ರೆ ಹೂರಣ ಜಾಸ್ತಿ ತೊಗೋರಿ, ಇಲ್ಲ ಚಿಕ್ಕದು ಮಾಡ್ತೀನಿ ಅಂದ್ರೆ ಇದ್ರಾಗ ಅರ್ಧ ತೊಗೊಳ್ರಿ. ನಾನು ಇದೇ ರೀತಿ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ರೀ. ಈಗ ನಾನೊಂದು 3-4 ಮಾಡ್ಕೊಂಡಿನಿ ಉಂಡೆ, ಮಿಕ್ಕಿದೆಲ್ಲ ಆಮೇಲೆ ಮಾಡ್ಕೊತೀನಿ. ಈಗ ಹೋಳಿಗೆ ಲಟ್ಟಿಸ್ಕೊಳ್ಳೋಣ ಬರ್ರಿ. ನನ್ನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ಈಗ ಹಿಟ್ಟು ಮಿದ್ಕೋತೀನಿ ರೀ, ಅಂದ್ರೆ ಕೈಗೆ ಅಂಟ್ಕೋಬಾರ್ದು ಅಂಥೇಳಿ ಅಷ್ಟೇ ರೀ. ನೀವು ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಕೋಬೋದು ರೀ. ಯಾಕಂದ್ರೆ ಹಿಟ್ಟು ಮೆತ್ತಗಿರ್ತೈತಲ್ಲ ರೀ, ಕೈಗೆ ಹಾಗೆ ನಾದಕ್ಕೆ ಹೋದ್ರೆ ಕೈಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಳಕತ್ತೀನಿ ರೀ. ಈಗ ಒಂದಷ್ಟು ಹುಳಿ ತೊಗೋತೀನಿ ನೋಡಿರಿ. ನೀವು ಹೋಳಿಗೆಗೆ ಹಿಟ್ಟು ಹಚ್ಚಾದರೂ ಮಾಡ್ಕೋಬೋದು, ಎಣ್ಣೆ ಹಚ್ಚಾದರೂ ಮಾಡ್ಕೋಬೋದು. ನಾನೀಗ ಹಿಟ್ಟು ಹಚ್ಚಿ ಮಾಡ್ಕೋತೀನಿ ನೋಡಿರಿ. ಈಗ ನಾನು ಈ ಸೈಜಲ್ಲಿ ಹುಳಿ ತೊಗೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಎಣ್ಣೆ ಹಚ್ಚಿನೂ ಮಾಡ್ಬೋದು ರೀ. ನಾನು ನಾರ್ಮಲಾಗಿ ಎಲ್ಲ ಹೋಳಿಗೆನೂ ಎಣ್ಣೆ ಹಚ್ಚೆ ಮಾಡ್ತೀನಿ. ಇವತ್ತು ಡಿಫ್ರೆಂಟಾಗಿರ್ಲಿ ಅಂತೇಳಿ ಹಿಟ್ಟು ಹಚ್ಚಿ ಲಟ್ಸಾಕತ್ತೀನಿ ನೋಡಿರಿ. ಈ ರೀತಿ ದಂಡಿಗೆಲ್ಲ ಹಿಂಗೆ ತೆಳ್ಳಗೆ ಮಾಡ್ಕೊಂಡು ನಡ್ಬರ್ಕ ದಿಪ್ಪಗೇನೆ ಇರಲಿ ರೀ. ನೋಡಿರಿ, ಈ ರೀತಿ ಮಾಡ್ಕೊಂಡು ಈಗ ಇದ್ರಾಗ ಒಂದು ಉಂಡೆ ಇಟ್ಕೋತೀನಿ ನೋಡಿ. ಹೂರಣದ ಉಂಡೆ ಏನು ಮಾಡ್ಕೊಂಡಿನಲ್ಲ ಅದು ಇಟ್ಕೋತೀನಿ ನೋಡಿರಿ. ಹಿಟ್ಟಿನದ ಹೂರ್ಣದ ಒಂದೇ ಇರ್ಬೇಕು ರೀ. ಹಿಟ್ಟು ಅಳಕ್ಕೆ ಹೂರ್ಣ ಗಟ್ಟಿ ಇರಬಾರ್ದು, ಹೂರ್ಣ ಅಳಕ್ಕೆ ಹಿಟ್ಟು ಗಟ್ಟಿ ಇರಬಾರ್ದು ರೀ. ಎರಡು ಸೇಮ್ ಹದ ಇರ್ಬೇಕು ರೀ. ನಾನು ಹೂರಣ ತುಂಬೋ ಪದ್ಧತಿ ಎಲ್ಲ ಒಂದೇ ಥರ ತೋರ್ಸಾಕತ್ತೀನಿ. ನಾನು ಹೂರಣದ ಹೋಳಿಗೆ ಮಾಡೀನಿ, ಕಾಯಿ ಹೋಳಿಗೆ ಮಾಡೀನಿ, ಶೇಂಗಾದ ಹೋಳಿಗೆ ಮಾಡೀನಿ. ಎಲ್ಲ ಹೋಳಿಗೆಗೂ ನಾನು ಇದೇ ರೀತಿ ತುಂಬ್ಕೋತೀನಿ. ನೀವು ನಿಮ್ಮ ಮನೆಗೆ ಹೆಂಗೆ ತುಂಬ್ಕೋತೀರಿ ನೋಡ್ಕೊಂಡು ಹಂಗೆ ತುಂಬ್ಕೊಂಡು ಮಾಡ್ಕೋಬೋದು ರೀ. ನೋಡಿರಿ, ಹೂರಣ ಎಲ್ಲ ಒಳಗೆ ಹೋಯ್ತು ನೋಡಿರಿ. ಇದು ಹಿಟ್ಟು ಈ ರೀತಿ ಕ್ಲೋಸ್ ಮಾಡಿಕೊಂಡು ಈಗ ಹೋಳಿಗೆ ಲಟ್ಟಿಸ್ಕೊಳಮ್ರಿ. ಈಗ ನೋಡಿರಿ, ನಾ ತುಂಬ್ಕೊಂಡಿರೋದು ಇಟ್ಟಿನಿ. ಈಗ ಇದಕ್ಕೆ ಹಿಟ್ಟು ಹಚ್ಚಿ ಮಾಡೋದ್ರಿಂದ ನಾ ಗೋಧಿ ಹಿಟ್ಟೆ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು ರೀ. ನಾನು ಎರಡು ಸೈಡನ್ನು ಹಿಟ್ಟು ಹಚ್ಕೊಳಕತ್ತೀನಿ ನೋಡಿರಿ.
ನಾನು ಕಟ್ಟಿ ಮೇಲೆ ಲಟ್ಟಿಸ್ಕೊಳಕತ್ತೀನಿ. ನೀವು ಬೇಕಾದ್ರೆ ಬಟರ್ ಪೇಪರ್ ಮೇಲೋ ಬಾಳೆ ಎಲೆ ಮೇಲೋ ಇಲ್ಲ ರೊಟ್ಟಿ ತಟ್ಟು ಸೀಟ್ ಇರ್ತಾವಲ್ಲ ಹೋಳಿಗೆ ತಟ್ಟು ಸೀಟ ಅದ್ರ ಮೇಲಾದರೂ ತಟ್ಟಗೋಬೋದು ರೀ. ಈ ರೀತಿ ಒಂದು ಸ್ವಲ್ಪ ಕೈಲಿ ಎಲ್ಲ ಅಗಲ ಮಾಡ್ಕೊಂಡ್ರೆ ಹೂರಣ ಎಲ್ಲ ಒಂದೇ ಸಮ ಬರ್ತೈತೆ ರೀ. ಈಗ ನಾನು ಲಟ್ಟಿಸ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನೋಡಿರಿ ನಾನು ಈ ಸೈಜಲ್ಲಿ ಲಟ್ಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಸ್ಕೊರಿ. ತೀರಾ ಅಷ್ಟು ದಪ್ಪನೂ ಇಲ್ಲ ತೀರಾ ಅಷ್ಟು ತಳಗೂ ಇಲ್ಲ. ನೋಡಿರಿ ನೀವು ಮಾವಿನ ಹಣ್ಣಿನ ಪಲ್ಪ ಸ್ಮೂತಾಗಿ ರುಬ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಹೋಳಿಗೆ ಹರಿಯಂಗಿಲ್ಲ ರೀ, ಎಷ್ಟು ಸ್ಮೂತಾಗಿ ಬರ್ತಾವೆ ನೋಡಿರಿ. ನೋಡಿರಿ ನಾನು ಈ ಸೈಜಲ್ಲಿ ಲಟ್ಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ಈಗ ನಾನು ಒಂದು ಹೋಳಿಗೆ ಲಟ್ಟಿಸ್ಕೊಂಡಿನಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಹೋಳಿಗೆ ಲಟ್ಟಿಸ್ಕೊತೀನಿ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದು ಹಂಚ ಕಾಯಿಲ್ರಿ. ಹಂಚು ಕಾಯ್ದ ನಂತರ ನಾವು ಲಟ್ಸ್ಕೊಂಡ್ರೆ ಹೋಳಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡ್ರೆ ಹೋಳಿಗೆ ಹಾಕ್ಕೋತೀನಿ ನೋಡಿರಿ. ನೀವು ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರು ಹಚ್ಕೊಂಡಾದ್ರೂ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಆದರೂ ಬೇಯಿಸ್ಕೋಬೋದು ರೀ. ನಾನೀಗ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳಕತ್ತೀನಿ ನೋಡಿರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ನಾನು ಹಿಟ್ಟು ಹಚ್ಚಿ ಮಾಡಾಕತ್ತೀನಿ. ನೀವು ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಮಾಡ್ಕೋಬೋದು. ಈಗ ನಾನು ಮೇಲೂ ಸ್ವಲ್ಪ ತುಪ್ಪ ಹಚ್ಕೊಂಡೆ ನೋಡಿರಿ. ಇದು ಆಪ್ಷನಲ್ ರೀ. ನೀವು ಲಟ್ಸುವಾಗಾದರೂ ಎಣ್ಣೆ ತುಪ್ಪ ಹಚ್ಕೊಂಡು ಲಟ್ಟಿಸ್ಕೋಬೋದು, ಬೇಯಿಸುವಾಗಾದರೂ ಎಣ್ಣೆ ತುಪ್ಪ ಹಾಕ್ಕೋಬೋದು ರೀ. ನಾನು ಎರಡು ಸೈಡ್ ತಿರುಗಿಸಿ ಹಾಕಿ ಬೇಯಿಸ್ಕೊಳಕತ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದೈತೆ ಅಂದ್ರೆ ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಆಯ್ತು ನೋಡಿರಿ. ಈಗ ನಾ ಏನು ತೊಗೊಂಡಿದ್ನಲ್ಲ 2 ಮಾವಿನ ಹಣ್ಣು, ಅದ್ರಾಗ ಇಷ್ಟು ಹೋಳಿಗೆ ಆಗ್ಯಾವ ನೋಡಿರಿ. 9ರಿಂದ 10 ಹೋಳಿಗೆ ಆಗ್ಯಾವ್ರಿ. ನಾ ಏನು ಮಾಡ್ಕೊಂಡೇನಲ್ರಿ ಮಾವಿನ ಹಣ್ಣಿನ ಹೋಳಿಗೆ ಇವು ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಒಂದು 4 ಹೋಳಿಗೆ ಸರ್ವ್ ಮಾಡೀನಿ ರೀ. ನಾನು ತುಪ್ಪದ ಜೊತೆ ಸರ್ವ್ ಮಾಡೀನಿ. ನೀವು ಹಂಗಾದರೂ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು ರೀ. ನಾನು ಮೀಡಿಯಮ್ ಸೈಜಲ್ಲಿ ಮಾಡೀನಿ ರೀ. ನೀವು ದೊಡ್ಡ ಮಾಡಿದ್ರೆ ಒಂದು 7ರಿಂದ 8 ಹೋಳಿಗೆ ಆಗ್ತಾವೆ. ಇನ್ನು ಸಣ್ಣ ಮಾಡಿದ್ರೆ ಒಂದು 10ರಿಂದ 15 ಹೋಳಿಗೆ ಆಗ್ತಾವೆ ರೀ. ನೋಡಿದ್ರಲ್ರಿ ವೀಕ್ಷಕರೇ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದನ್ನು. ಈ ಮಾವಿನ ಹಣ್ಣಿನ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.